ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಬಿಂದ್ಯಾ ಅಂತ. ನಾನು ಇನ್ನು ಮುಂದೆ ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸಿನ್ಸ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಇವತ್ತಿನ ದಿನ ಏನಪ್ಪ ಅಂದರೆ, ನಾನು ನನ್ನ ಫ್ಯಾಮಿಲಿ ಜೊತೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ. ಅದು ಇರೋದು ತುಮಕೂರು ಹತ್ರ ಶಿರಾ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿರೋದು. ಬನ್ನಿ ಹೋಗೋಣ. ನಾವು ಹೊರಟಾಗ ಮಾರ್ನಿಂಗ್ 8 o'clock ಆಗಿತ್ತು. ದೀಸ್ ಆರ್ ಮೈ ಕಸಿನ್ಸ್. ನನ್ನ ಪಕ್ಕ ಇರೋದು ಜೀವಿತ, ಆ ಕಡೆ ಇರೋದು ಶೀತಲ್. ಬೆಳಗ್ಗೆ ಬೇಗ ಹೊರಟಿದ್ರಿಂದ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ನಾನು ಮನೆಯಿಂದನೇ ತಿನ್ಕೊಂಡು ಬಂದಿದ್ದೆ. ಸೊ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ವಿ. ಮನೆಯಿಂದ ಪಲಾವ್, ಚಿತ್ರಾನ್ನ ಮತ್ತು ಕರ್ಡ್ ರೈಸ್ ಮಾಡ್ಕೊಂಡು ಬಂದಿದ್ರಿ. ಅದನ್ನು ಇಲ್ಲಿ ಸ್ಟಾಪ್ ಮಾಡಿ ತಿಂತಾಯಿದ್ವಿ. ನಾನು ತಿಂಡಿ ಮಾಡಲಿಲ್ಲ ಇಲ್ಲಿ. ನನಗೆ ಅಂತ ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ ತಿನ್ನೋಕೆ, ಬಿಕಾಸ್ ನಾನು ರೈಸ್ ತಿನ್ನೋಂಗಿಲ್ಲ. ಇದು ಬೇಡವಾ? ಇದು ಕಿತ್ತೇನು? ಇದು ಬೇಡವಾ? ದ್ರಾಕ್ಷಿ ಬೇಕಾ? ಮುಂದೆ ಕಡಿತೀನಿ. ತಿನ್ನು ನೀನು. ಇನ್ನೇನು ಬೇಕು ನಿಮಗೆ? ಏನದು? ನಿಂದಂತ. ಥ್ಯಾಂಕ್ ಯು. ಅಲ್ಲೆಲ್ಲ ಸ್ಟಾಪ್ ಆದಮೇಲೆ ಮತ್ತೆ ಹೊರಟ್ವಿ. ಆ ಊರು ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನೊಂದು 1-2 kilometers ಇತ್ತು ದೇವಸ್ಥಾನ. ಅದರಿಂದ ಹಿಂದೆ ಒಂದು ಸತಿ ಸ್ಟಾಪ್ ಕೊಟ್ಟಿದ್ವಿ. ಇದೇ ದೇವಸ್ಥಾನ. ನಮ್ಮ ಮನೆ ದೇವ್ರು ಬಂದು ಶ್ರೀ ರಂಗನಾಥ ಸ್ವಾಮಿ. ಇದಿರೋದು ಶಿರಾಯಿಂದನೂ ಮುಂದೆ ಬರಬೇಕು 25 kilometers. ಅಲ್ಲಿರೋದು. ಇಯರ್ಲಿ ಒನ್ಸ್ ನಾವು ವಿಸಿಟ್ ಮಾಡ್ತೀವಿ ದೇವಸ್ಥಾನ. ಸೊ ಇದೇ ದೇವಸ್ಥಾನ. ಜಾಸ್ತಿ ಜನ ಏನಿರಲಿಲ್ಲ, ಮಧ್ಯಾಹ್ನ ಇದ್ದಿದ್ದರಿಂದ. ಸೊ ಬಂದಮೇಲೆ ಪೂಜೆಗೆ ಎಲ್ಲ ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಕಾರಲ್ಲಿ ಇದ್ದಿದ್ದ ನೀರೆಲ್ಲ ತುಂಬ ಬಿಸಿ ಬಂದ್ಬಿಟ್ಟಿತ್ತು ಬಿಸಿಲಿಗೆ. ಅದಕ್ಕೆ ಅಲ್ಲೇ ಒಂದು ಮನೆ ಇತ್ತು, ಅವ್ರ ಹತ್ರ ನೀರಿಸ್ಕೊಂಡು ಕುಡಿತಾ ಇದ್ವಿ ಎಲ್ಲರೂ. ಇದು ಇನ್ನೊಂದು ದೇವಸ್ಥಾನ, ಓಂಕಾರೇಶ್ವರ ಟೆಂಪಲ್ ಅಂತ. ಸೊ ಅಲ್ಲಿಂದ ಒಂದು 2-3 kilometers ಅಲ್ಲಿರೋದು. ಇಲ್ಲೂ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ಮಧ್ಯ ಬರ್ತಾ ತುಂಬ ಹಶ್ವಾಗಿತ್ತು. 3 o'clock ಆಗಿತ್ತು. ಸೊ ಅದಕ್ಕೆ
ಊಟಕ್ಕೆ ಸ್ಟಾಪ್ ಮಾಡಿದ್ವಿ. ಸೊ ಇದು ಹೋಟೆಲ್ ಪುರೋಹಿತ್ ಅಂತ. ಮಧ್ಯದಲ್ಲಿ ಯಾವುದೂ ಅಷ್ಟು ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಇಲ್ಲ. ಇಲ್ಲೇ ಯೂಶ್ವಲಿ ಬರ್ತೀವಿ ಈ ಕಡೆ ಬಂದಾಗ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಬರ್ತಾ ತುಮಕೂರಿಂದ ಮುಂದೆ ನಮಗೆ ಲೆಫ್ಟ್ ಸೈಡಲ್ಲಿ ಮಂದಾರಗಿರಿ ಹಿಲ್ಸ್ ಅಂತ ಕಾಣಿಸುತ್ತೆ. ಸೊ ಅರೌಂಡ್ 4:30 ಆಗಿತ್ತು. ಹೆಂಗಿದ್ರು ಇಲ್ಲಿ ತನಕ ಬಂದಿದ್ದೀವಿ, ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ. ಸೊ ಇದು ಸ್ಟೆಪ್ಸ್ ಹತ್ಕೊಂಡು ಹೋಗೋರಿಗೆ. ನೋಡು ಬೆಟ್ಟ, ಇದು ಲೇಕು. ನಮ್ಗೆ ಲೇಕ್ ಐತೆ ಅಂತಾನೆ ಗೊತ್ತಿಲ್ಲ, ಬೆಟ್ಟಕ್ಕೋಸ್ಕರ ಹುಡುಕೊಂಡ್ ಬಂದಿದೀವಿ. ಒಳ್ಳೆ ಟೈಮಿಗೆ ಬಂದಿದ್ದೀವಿ ನಾವು. ಯಾವ್ಸ್ಕೊಂಡು ಆ ಕಡೆ ತಿರುಗಿ ಸೊ ಮೇಲೆ ಹತ್ತದ ಮೇಲೆ ಈ ಥರ ಇತ್ತು. ಸೊ ಮೇಲೆ ಅದು ಆರ್ಟಿಫಿಷಿಯಲ್ ಟ್ರೀ, ಅದು ರಿಯಲ್ ಟ್ರೀ ಥರನೇ ಕಾಣಿಸ್ತಿದೆ. ಅದ್ರ ಕೆಳಗೆ 3 ಐಡಾಲ್ಸ್ ಆ್ಯಂಡ್ ಕೆಳಗಡೆ ಜನ ಪ್ರೇ ಮಾಡ್ತಿರೋ ಥರ. ಸೊ ದಿಸ್ ವಾಸ್ ದ ವ್ಯೂ ಫ್ರಮ್ ದೇರ್. ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಟೈಮ್ ಹೋಗಿದ್ದರಿಂದ ಸನ್ಸೆಟ್ ಆಗ್ತಾಯಿತ್ತು ಆ್ಯಂಡ್ ಬಿಸಿಲು ಜಾಸ್ತಿ ಇರಲಿಲ್ಲ. ತಂಪಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಆರ್ ಕಪಲ್ಸ್ ಯಾರೇ ಆದ್ರೂ ವಿಸಿಟ್ ಮಾಡಿ. ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಆ ಹಿಲ್ಸ್ದು ಕೆಳಗಡೆನೆ ಒಂದು ದೊಡ್ಡ ಲೇಕ್ ಇದೆ. ಅಲ್ಲೇ ಕುತ್ಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ವಿ ಫೆಲ್ಟ್ ಸೋ ರಿಲ್ಯಾಕ್ಸ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಬ್ಯೂಟಿಫುಲ್ ವ್ಯೂ ಜೊತೆಗೆ ಇವತ್ತಿನ ದಿನಾನ ಮತ್ತು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.